ಪಾಕಿಸ್ತಾನದ ಬಲೂಚಿಸ್ತಾನ್ ಪ್ರಾಂತ್ಯದಲ್ಲಿ 9 ಬಸ್ ಪ್ರಯಾಣಿಕರನ್ನ ಅಪಹರಿಸಿ ಭೀಕರ ಹತ್ಯೆ. ಪಾಕಿಸ್ತಾನದ ನೈಋತ್ಯ ಬಲೂಚಿಸ್ತಾನ್ ಪ್ರಾಂತ್ಯದಲ್ಲಿ ಶಸ್ತ್ರಾಸ್ತ್ರ ಹೊಂದಿದ್ದ ವ್ಯಕ್ತಿಗಳ ಗುಂಪೊಂದು 9 ಬಸ್ ಪ್ರಯಾಣಿಕರನ್ನ ಅಪಹರಿಸಿ ಬರ್ಬರವಾಗಿ ಕೊಂದಿರುವುದಾಗಿ ಅಧಿಕಾರಿಗಳು ಶುಕ್ರವಾರ ದೃಢಪಡಿಸಿದ್ದಾರೆ. ಗುರುವಾರ ಅಂದರೆ ಜುಲೈ 10ರಂದು ಸಂಜೆ ಪ್ರಯಾಣಿಕರನ್ನ ಹಲವಾರು ಬಸ್ಗಳಿಂದ ಅಪಹರಿಸಲಾಗಿದ್ದು, ನಂತರ ದಾಳಿಕೋರರು ಅವರನ್ನು ಹತ್ತಿರದ ಪರ್ವತ ಪ್ರದೇಶಕ್ಕೆ ಕರೆದೊಯ್ದು ಹತ್ಯೆ ಮಾಡಿದ್ದಾರೆ ಎಂದು ಸ್ಥಳೀಯ ಸರ್ಕಾರದ ವಕ್ತಾರ ಶಾಹಿದ್ ರೆಂಡ್ ಮಾಹಿತಿ ನೀಡಿದ್ದಾರೆ ಎಂದು ಸುದ್ದಿ ಸಂಸ್ಥೆ ರಾಯ್ಟರ್ಸ್ ವರದಿ ಮಾಡಿದೆ. ಮತ್ತೊಬ್ಬ ಸರ್ಕಾರಿ ಅಧಿಕಾರಿ ನವೀದ್ ಆಲಂ ಮಾತನಾಡಿ, ಗುಂಡಿನ ಗಾಯಗಳಿಂದಲೇ ಬಳಲಿ ಮೃತಪಟ್ಟವರ ದೇಹಗಳು ರಾತ್ರಿಯಿಡೀ ಪರ್ವತಗಳಲ್ಲಿ ಪತ್ತೆಯಾಗಿವೆ ಎಂದು ತಿಳಿಸಿದ್ದಾರೆ. ಇಲ್ಲಿಯವರೆಗೆ ಈ ಘಟನೆಯ ಹೊಣೆಯನ್ನ ಯಾರೂ ಹೊತ್ತುಕೊಂಡಿಲ್ಲ. ಈ ಹಿಂದೆ ನಡೆದ ಇದೇ ರೀತಿಯ ಪ್ರಕರಣಗಳು ಪ್ರತ್ಯೇಕತಾವಾದಿ ಬಲೂಚಿ ಉಗ್ರಗಾಮಿಗಳೊಂದಿಗೆ ಸಂಬಂಧ ಹೊಂದಿದ್ದು, ಅವರು ಪೂರ್ವ ಪಂಜಾಬ್ ಪ್ರಾಂತ್ಯದವರೆಂದು ಗುರುತಿಸಿದ ನಂತರ ವ್ಯಕ್ತಿಗಳನ್ನ ಗುರಿಯಾಗಿಸಿ ದಾಳಿ ನಡೆಸಿದ್ದಾರೆಂದು ತಿಳಿದು ಬಂದಿದೆ. ಬಲೂಚಿಸ್ತಾನ ಅತ್ಯಂತ ಸಕ್ರಿಯ ದಂಗೆಕೋರ ಗುಂಪುಗಳಲ್ಲಿ ಒಂದಾಗಿದೆ. ಇಲ್ಲಿನ ಬಲೂಚ್ ಲಿಬರೇಷನ್ ಆರ್ಮಿ ಪಾಕಿಸ್ತಾನ ಮತ್ತು ಇರಾನ್ ಗಡಿಯಲ್ಲಿರುವ ಖನಿಜ ಸಮೃದ್ಧ ಪ್ರಾಂತ್ಯದಲ್ಲಿ ದೀರ್ಘಕಾಲ ಕಾರ್ಯನಿರ್ವಹಿಸ್ತಾ ಇದೆ. ಪಾಕಿಸ್ತಾನಿ ಅಧಿಕಾರಿಗಳು ಪಂಜಾಬ್ ಪ್ರಾಂತ್ಯಕ್ಕೆ ಅನುಕೂಲವಾಗುವಂತೆ ಬಲೂಚಿಸ್ತಾನದ ಸಂಪನ್ಮೂಲಗಳನ್ನು ದುರ್ಬಳಕೆ ಮಾಡಿಕೊಳ್ತಾ ಇದೆ ಎಂದು ಬಲೂಚಿ ಉಗ್ರಗಾಮಿಗಳು ಆರೋಪಿಸಿದ್ದಾರೆ. ಹೀಗಾಗಿ ಇಂತಹ ದಾಳಿಗಳು ನಿರಂತರ ಅಶಾಂತಿ ಮತ್ತು ಹಿಂಸಾಚಾರಕ್ಕೆ ಕಾರಣವಾಗಿವೆ.